ಹಲೋ ಫ್ರೆಂಡ್ಸ್, ಈ ಹೂ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ಕು ಬಟನ್ ರೋಸ್ ಬಗ್ಗೆನೇ ಅಂತ. ಈ ಬಟನ್ ರೋಸು ನಾರ್ಮಲ್ ರೋಸ್ಗಿಂತ ಸೈಜಲ್ಲಿ ಚಿಕ್ಕದಾಗಿರುತ್ತೆ. ನಾರ್ಮಲ್ ರೋಸ್ ಅಂದರೆ ನಾವು ಮಾಮೂಲಿ ಬೆಳಿತೀವಲ್ಲ, ಇಂಗ್ಲೀಷ್ ರೋಸ್ ಅಂತಾರೆ, ಅದಕ್ಕೆ ದೇಸಿ ರೋಸ್ ಅಂತಲೂ ಕೂಡ ಕರೀತಾರೆ. ನಾರ್ಮಲ್ ರೋಸಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಬಟನ್ ರೋಸ್ ಬೆಳೆಯೋದು ಸ್ವಲ್ಪ ಈಸಿನೇ. ಇದಕ್ಕೆ ಡಿಸೀಸಸ್ ಬರೋದು ಕೂಡ ಕಡಿಮೆ. ಈ ಬಟನ್ ರೋಸಲ್ಲಿ ಎಲೆಗಳು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ನಾರ್ಮಲ್ ರೋಸಲ್ಲಿ ಸ್ವಲ್ಪ ಹಾರ್ಡ್ ಇರುತ್ತೆ. ಹೂ ಕೂಡ ಅಷ್ಟೇ, ಇದನ್ನು ನಾವು ಚೆನ್ನಾಗಿ ಕೊಡಕಿದ್ರೂ ಕೂಡ ಇದು ಬೀಳಲ್ಲ, ಪೆಟಲ್ಸ್ ಬೀಳಲ್ಲ. ಆದರೆ ನಾರ್ಮಲ್ ರೋಸ್ ಹಾಗಲ್ಲ, ನಾವು ಒಂದು ಸಲ ಅಲ್ಲಾಡಿಸಿದ್ರೆ ಸಾಕು ಅದ್ರ ಪೆಟಲ್ಸ್ ಎಲ್ಲ ಕೆಳಗಡೆ ಉದುರೋಗುತ್ತೆ. ಈ ಇಂಗ್ಲೀಷ್ ರೋಸಲ್ಲಿ ಸುಗಂಧ ಇರುತ್ತೆ, ಆದರೆ ಈ ಬಟನ್ ರೋಸಲ್ಲಿ ಯಾವುದೇ ಸುಗಂಧ ಇರಲ್ಲ. ಈ ಬಟನ್ ರೋಸ್ನ ನರ್ಸರಿಯಿಂದ ತಂದಾಗ ಪಾಟಿಂಗ್ ಮಿಕ್ಸ್ ಹೇಗೆ ರೆಡಿ ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಮೇಲ್ಗಡೆಯಿಂದ ಹಾಕ್ತಾ ಇರೋದು ಕೋಕೋಪೀಟು. ಇದಕ್ಕೆ ಈಕ್ವಲ್ ಆಗಿ ತಗೊಂಡಿದ್ದೀನಿ ಮರಳು, ಮಣ್ಣು ಮತ್ತು ಗೊಬ್ಬರ 3 ಈಕ್ವಲ್ ಆಗಿ ತಗೊಂಡಿದ್ದೀನಿ. ಈ ರೋಸ್ ಗಿಡಕ್ಕೆ ಪಾಟಿಂಗ್ ಮಿಕ್ಸು ಸ್ವಲ್ಪ ಸಾಫ್ಟ್ ಆಗಿರಬೇಕು, ನೀರು ನಿಲ್ಲೋ ಹಂಗಿರಬಾರ್ದು. ನೀರು ನಿಂತರೆ ರೂಟ್ಸ್ ಬೇಗ ಕೊಳೆಯುತ್ತೆ. ಮರಳನ್ನು ಇದರಲ್ಲಿ ಈಕ್ವಲ್ ಆಗಿ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಕೋಕೋಪೀಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಇದೆರಡು ಸೇರಿಸೋದ್ರಿಂದ ಮಣ್ಣು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿರೋ ಗೊಬ್ಬರ ಸಿಗದೇ ಇರೋರು ಕೆಮಿಕಲ್ ಫರ್ಟಿಲೈಸರ್ನ ಹಾಕೋ ಅಂಥವ್ರು ಮಣ್ಣು ಮತ್ತು ಮರಳಿನ ಜೊತೆಗೆ ಸೂಪರ್ ಫಾಸ್ಫೇಟ್ ಅಂತ ಸಿಗುತ್ತೆ, ಅದನ್ನು ಹಾಕ್ಬೋದು. ಅದ್ರ ಜೊತೆಗೆ ಮೆಗ್ನೀಷಿಯಮ್ ಸಲ್ಫೇಟ್ ಅಂದರೆ ಎಪ್ಸಮ್ ಸಾಲ್ಟ್, ಅದನ್ನು ಕೂಡ ಹಾಕೋಬೋದು. ರೂಟ್ಸ್ ಕೊಳಿದೇ ಇರೋದಕ್ಕೆ ಫಂಜಿಸೈಡ್ ಕೂಡ ಹಾಕೋಬೋದು. ಪಾಟಿನ ತಳಭಾಗಕ್ಕೆ ಹಳೆ ಟೇಲ್ಸ್ ಚೂರುಗಳನ್ನ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ತೆಂಗಿನ ನಾರನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ನಾರು ಯಾಕೆ ಅಂತಂದರೆ ನಾವು ಪಾಟಿಗೆ ನೀರು ಹಾಕಿದಾಗ ನೀರಿನ ಜೊತೆ ಮಣ್ಣು ಕೂಡ ಡ್ರೈನೇಜ್ ಹೋಲ್ ಮೂಲಕ ಹೊರಗಡೆ ಹೋಗಬಾರ್ದಲ್ವ, ಅದಕ್ಕೋಸ್ಕರ. ಗಿಡ ನೆಡೋಕ್ಕೆ ಮುಂಚೆ ಮೊದಲೇ ನೀರು ಹಾಕಿಟ್ಕೊಂಡಿರಬೇಕು. ಸುತ್ತ ಅದನ್ನ ಪ್ರೆಸ್ ಮಾಡಿಬಿಟ್ಟು ಲೂಸ್ ಮಾಡಬೇಕು. ಮಣ್ಣು ಲೂಸಾಗಿ ಈಸಿಯಾಗಿ ಗಿಡನ ಹೊರಗಡೆ ತೆಗಿಬೋದು. ಇದು ಗ್ರಾಫ್ಟಿಂಗ್ ಮಾಡಿರೋ ಅಂಥ ಗಿಡ. ಆ ಗ್ರಾಫ್ಟಿಂಗ್ ಮಾಡಿರೋ ಕವರ್ನ ನಾನು ತೆಗಿಯೋಕ್ಕೆ ಹೋಗಲ್ಲ. ಗಿಡದ ವೆಯ್ಟ್ ಏನಾದರೂ ಜಾಸ್ತಿಯಾಗಿ ಗಿಡ ಕಟ್ಟಾಗ್ಬೋದು ಅನ್ನೋ ಭಯಕ್ಕೆ ನಾನು ಅದನ್ನ ಹಾಗೆ ಬಿಡ್ತಾಯಿದ್ದೀನಿ. ಬಟನ್ ರೋಸ್ ಆಗಿರ್ಬೋದು ಅಥವಾ ಮಾಮೂಲಿ ರೋಸ್ ಆಗಿರ್ಬೋದು ಸಾಮಾನ್ಯವಾಗಿ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. ರೇಟ್ ಕೂಡ ನಾನು ಕೇಳಿರೋ ಕಡೆ ಎಲ್ಲ ಹೆಚ್ಚಾಗಿ 30 ರೂಪೀಸೇ ಇರುತ್ತೆ. ಇದಕ್ಕೆ ನಮಗೆ ನೆಲದ ಮೇಲೆ ಜಾಗ ಜಾಸ್ತಿ ಇರೋದ್ರಿಂದ ಈ ಇಂಗ್ಲೀಷ್ ರೋಸ್ ಗಿಡಗಳನ್ನೆಲ್ಲ ನಾವು ಹೆಚ್ಚಾಗಿ ನೆಲದ ಮೇಲೆ ಹಾಕೊಳ್ಳೋದು. ಗಿಡ ಕೂಡ ತುಂಬ ದೊಡ್ಡದಾಗಿ ಎತ್ತರ ಬರೋದ್ರಿಂದ ಪಾಟಿಗೆ ಹಾಕೋದಕ್ಕಿಂತ ನೆಲನೇ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ. ಈ ರೋಸ್ ಗಿಡಗಳು ಒಣಗಿರೋ ಎಲೆಗಳು ಕೆಳಗೆ ಬೀಳ್ತಾ ಇದ್ದರೆ ಅದನ್ನು ತೆಗೆದು ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ತುಂಬ ಬೇಗ ಫಂಗಸ್ ಆಗುತ್ತೆ. ಬೇರೆ ಗಿಡಗಳಿಗೆ ಆ ಪ್ರಾಬ್ಲಮ್ ಇರಲ್ಲ. ಮಣ್ಣು ಸಾಫ್ಟ್ ಇಲ್ಲ ಅಂತಂದರೆ ಮರಳು ಸ್ವಲ್ಪ ಕಡಿಮೆ ಆಗಿದ್ರೂ ಈ ರೀತಿ ಗಟ್ಟಿ ಆಗ್ತಾ ಇರುತ್ತೆ. ಅದನ್ನು ನಾವು ನೋಡಿಕೊಂಡು ಲೂಸ್ ಮಾಡ್ತಾ ಇರಬೇಕು. 15 ದಿನಕ್ಕೆ ಒಂದು ಸಲನಾದರೂ ನಾವು ಕೋಲಲ್ಲಿ ಅಥವಾ ಟೂಲ್ಸಿಂದ ಅದನ್ನು ಕುಬುಕ್ಬಿಟ್ಟು ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು. ಮಣ್ಣು ಗಟ್ಟಿಯಾಗಿದ್ದರೆ ಬೇರ್ಗಳಿಗೆ ಗಾಳಿ ಆಡೋಕ್ಕೆ ಅವಕಾಶ ಇರಲ್ಲ. ಬೇರ್ಗಳಿಗೆ ಚೆನ್ನಾಗಿ ಆಕ್ಸಿಜನ್ ಸಿಗ್ತಾ ಇದ್ದರೆ ಮಾತ್ರ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದು. ಈ ರೋಸು ವರ್ಷ ಪೂರ್ತಿ ಹೂ ಬಿಡ್ತಾ ಇರುತ್ತೆ, ಆದರೆ ಟೈಮಿಗೆ ಸರಿಯಾಗಿ ಪ್ರೂನಿಂಗ್ ಮಾಡ್ತಾ ಇರಬೇಕು. ಡೈಲಿ ನೀರು ಕೊಡಬೇಕು, ಆದರೆ ಓವರ್ ವಾಟರಿಂಗ್ ಆಗಬಾರ್ದು. ನೀರು ತುಂಬ ಜಾಸ್ತಿ ಆದ್ರೂ ಈ ರೀತಿ ಎಲೆಗಳೆಲ್ಲ ಎಲ್ಲೋ ಆಗುತ್ತೆ, ತುಂಬ ಕಡಿಮೆ ಆದ್ರೂ ಎಲೆಗಳು ಈ ರೀತಿ ಆಗುತ್ತೆ. ಅದನ್ನು ನಾವು ಆಗಾಗ ನೋಡಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಎಲೆಗಳು ಹಣ್ಣಾಗ್ತಾ ಇರುತ್ತೆ, ಅದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಗಿಡದಲ್ಲಿ ನೀರು ತುಂಬ ಜಾಸ್ತಿಯಾಗಿ ಈ ಕಡ್ಡಿ ಪೂರ್ತಿ ಕೊಳಿತಾ ಇತ್ತು. ಆಮೇಲೆ ಅದಕ್ಕೆ ಫಂಜಿಸೈಡ್ ಸ್ಪ್ರೇ ಮಾಡಿ ಫಂಜಿಸೈಡ್ ಹಾಕಿ ಮಣ್ಣನ್ನು ಫುಲ್ ಡ್ರೈ ಮಾಡಿದ ಮೇಲೆ ಈ ರೀತಿ ಅದು ರಿಕವರ್ ಆಗ್ತಾ ಇದೆ. ಈ ರೋಸ್ ಗಿಡಕ್ಕೆ ನಾನು ಹೇಗೆ ಪ್ರೂನಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಈ ಹೂವೆಲ್ಲ ಅರಳು ಹೋಗಿದೆ ಅಂತ ಇಟ್ಕೊಳ್ಳಿ. ಇವಾಗ ಅದರಿಂದ ಕೆಳಗಡೆನೇ ಕಟ್ ಮಾಡಲ್ಲ, ಅದರಿಂದ 3-4 ಎಲೆಗಳ ಕೆಳಗಡೆ ತಗೋಬೇಕು. ಹೂವಿನ ಪಕ್ಕಕ್ಕೆ ಕೆಳಗಡೆ ಕಟ್ ಮಾಡಬಾರ್ದು, ಅದು ತುಂಬ ಎಳೆ ಸ್ಟೆಮ್ ಆಗಿರುತ್ತೆ, ಅಲ್ಲಿಂದ ಹೊಸ ಬ್ರಾಂಚಸ್ ಬರಲ್ಲ. 3-4 ಎಲೆಗಳಿಂದ ಕೆಳಗಡೆಗೆ ಅರ್ಧ ಇಂಚ್ ಕೆಳಗಡೆ ಕಟ್ ಮಾಡಬೇಕು. ಆ ಲಾಸ್ಟ್ ಎಲೆಯಿಂದ ಅರ್ಧ ಇಂಚ್ ಕೆಳಗಡೆ ಕಟ್ ಮಾಡಬೇಕು. ಈ ಎಲೆ ಹತ್ತಿರ ಗ್ರೋಯಿಂಗ್ ಟಿಪ್ ಇರುತ್ತೆ, ಅಲ್ಲಿಂದ ಹೊಸ ಗ್ರೋತ್ ಶುರುವಾಗುತ್ತೆ, ಅಲ್ಲಿಂದ ಹೊಸ ಬ್ರಾಂಚಸ್ ಬರೋಕ್ಕೆ ಶುರುವಾಗುತ್ತೆ. ಈ ಲಾಸ್ಟ್ ಎಲೆ ತೋರಿಸ್ತಾ ಇದ್ದೀನಲ್ಲ, ಇದರಿಂದ ಅರ್ಧ ಇಂಚ್ ಕೆಳಗಡೆಗೆ ಕಟ್ ಮಾಡ್ಕೋಬೇಕು. ನಾನು ಇವಾಗ ಕಟ್ ಮಾಡಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೋಸ್ ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ ಸೀಸರ್ನ ತುಂಬ ಕ್ಲೀನ್ ಇಟ್ಕೊಂಡಿರಬೇಕು. ಡೆಟಾಲಲ್ಲಿ ಒರೆಸಿರಬೇಕು ಅಥವಾ ವಾಶ್ ಮಾಡ್ಕೊಂಡಿರಬೇಕು. ಪ್ರೂನಿಂಗ್ ಆದಮೇಲೆ ಆ ಗಿಡಕ್ಕೆ ಸ್ಟ್ರೆಂತ್ ಬರಬೇಕು ಅಂತಂದರೆ ನಾವು ಚೆನ್ನಾಗಿ ಗೊಬ್ಬರ ಕೊಡಬೇಕು.
ಇದು ಮನೆಯಲ್ಲೇ ಮಾಡಿರೋಂಥ ಹೋಮ್ ಮೇಡ್ ಫರ್ಟಿಲೈಸರು. ಇದನ್ನು ಹೇಗೆ ಮಾಡೋದು ಅಂತ ಆರ್ಕಿಡ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಎಗ್ ಶೆಲ್ಫ್ಸ್ನ ಪೌಡರ್ ಮಾಡಿಕೊಂಡು ಅದಕ್ಕೆ ಟೀ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೆರಡರ ಜೊತೆ ಇವಾಗ ಬೋನ್ ಮೀಲ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಬೋನ್ ಮೀಲ್ ಹಾಕೋದ್ರಿಂದ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ಬೋನ್ ಮೀಲಲ್ಲಿ ಫಾಸ್ಫರಸ್ ತುಂಬ ಜಾಸ್ತಿ ಇರೋದ್ರಿಂದ ಹೂ ಬಿಡುವಂಥ ಗಿಡಗಳಿಗೆ ಇದನ್ನು ಹಾಕಬಹುದು. ಗಿಡಕ್ಕೆ ಗೊಬ್ಬರ ಕೊಡೋಕ್ಕೆ ಮುಂಚೆ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಮೇಲೆ ಕೆಳಗೆ ಮಾಡಿಟ್ಕೊಂಡಿರಬೇಕು. ಗಟ್ಟಿ ಇರಬೇಕಾದ್ರೆ ಹಾಕಬಾರ್ದು. ಗೊಬ್ಬರ ಹಾಕಬೇಕಾದ್ರೆ ಗಿಡದ ಬುಡಕ್ಕೆ ಹಾಕಬಾರ್ದು. ಗಿಡದಿಂದ 1.5 ಇಂದ 2 ಇಂಚು ದೂರಕ್ಕೆ ಹಾಕಬೇಕು. ಇದೇ ಗೊಬ್ಬರ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಾನು ಮಾಡಿರೋದನ್ನು ತೋರಿಸಿರೋದಷ್ಟೇ. ಇದ್ರ ಬದಲು ನೀವು ಎರೆಹುಳು ಗೊಬ್ಬರ ಅಥವಾ ಕಿಚನ್ ವೇಸ್ಟಿಂದ ಮಾಡಿರೋ ಗೊಬ್ಬರ ಕೂಡ ಹಾಕಬಹುದು. ಬೋನ್ ಮೀಲ್ ಕೂಡ ಒಂದು ಆರ್ಗ್ಯಾನಿಕ್ ಆಗಿರೋವಂಥ ಗೊಬ್ಬರನೇ. ಪ್ರೂನಿಂಗ್ ಆದಮೇಲೆ ನೀವು NPK ಕೂಡ ಹಾಕ್ಬೋದು. ಕೆಮಿಕಲ್ ಫರ್ಟಿಲೈಸರ್ ಯಾವುದೇ ಹಾಕೋದಿದ್ರೂ ಆದಷ್ಟು ಲಿಕ್ವಿಡ್ ಮಾಡೇ ಹಾಕಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾವು ಹಾಕೋ ರೇಷ್ಯೋದಲ್ಲಿ ಸ್ವಲ್ಪ ಹೆಚ್ಚಾದರೂ ಕೂಡ ಗಿಡಗಳು ಸುಟ್ಟು ಹೋಗುತ್ತೆ. ನನಗೆ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನಲ್ಲಿ ಆ ಥರ ಆಗಲ್ಲ. ಅಳತೆ ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ, ಅದರಲ್ಲಿ ಗಿಡಗಳಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಯಾವುದೇ ಫರ್ಟಿಲೈಸರ್ ಕೊಟ್ಟರು ತಕ್ಷಣ ನೀರು ಕೊಡೋದು ಮಾತ್ರ ಮರಿಬಾರ್ದು. ಇಂಗ್ಲೀಷ್ ರೋಸ್ಗೆ ಕಂಪೇರ್ ಮಾಡಿದರೆ ಈ ಬಟನ್ ರೋಸ್ಗೆ ಬರುವಂಥ ರೋಗಗಳು ತುಂಬ ಕಡಿಮೆ. ಈ ರೋಸ್ಗಳಿಗೆ ಹೆಚ್ಚಾಗಿ ಎಲೆ ಮೇಲೆ ಕಪ್ಪು ಚುಕ್ಕಿ ಬರುತ್ತಲ್ಲ, ಆ ರೋಗ ಬರುತ್ತೆ. ಅದಕ್ಕೆ ನೀಮ್ ಆಯಿಲ್ ಅಥವಾ ಗೋಮೂತ್ರ ಇವೆರಡಕ್ಕೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ಬೇವಿನ ಮರ ಇದ್ದರೆ ಅದರದ್ದು ಎಲೆಗಳನ್ನ ಮಿಕ್ಸಿಯಲ್ಲಿ ಪೇಸ್ಟ್ ಥರ ಮಾಡಿಬಿಟ್ಟು ಅದರ ರಸ ಕೂಡ ಸ್ಪ್ರೇ ಮಾಡಬಹುದು. ಸೊ ಫ್ರೆಂಡ್ಸ್, ಬಟನ್ ರೋಸ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.